ಆತ್ಮೀಯ ವಿದ್ಯಾರ್ಥಿಗಳೇ, ಇದು education.in ಯೂಟ್ಯೂಬ್ ಚಾನಲ್. ಈ ಒಂದು ಶಾರ್ಟ್ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಅಧ್ಯಾಯದಲ್ಲಿ ಬರುವಂಥ ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆಯ ಬಗ್ಗೆ ಈ ಒಂದು ಶಾರ್ಟ್ ವಿಡಿಯೋದಲ್ಲಿ ನೋಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಸಂಚಿಕೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣವನ್ನು ನೋಡೋದಾದರೆ ಮೊದಲಿಗೆ ನಾವು ಏನು ನೋಡೋಣ. ಅಪಕರ್ಷಣ ಅಂತಂದರೆ ಅಪಕರ್ಷಣವನ್ನು ನೋಡೋದಾದರೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನನ್ನು ಕಳ್ಕೊಂಡ್ರೆ ಅಥವಾ ಹೈಡ್ರೋಜನನ್ನು ಪಡೆದುಕೊಂಡ್ರೆ ಅಂಥ ಕ್ರಿಯೆಗೆ ನಾವು ಏನಂತ ಕರಿತೀವಿ? ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಒಂದೇ ಒಂದು ನೀವು ತಲೆಯಲ್ಲಿ ಇಟ್ಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿಗಳೇ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಯಾವುದೋ ಒಂದು ವಸ್ತು ಆಕ್ಸಿಜನನ್ನು ಕಳೆದುಕೊಳ್ತು ಅಥವಾ ಹೈಡ್ರೋಜನನ್ನು ಪಡೆದುಕೊಳ್ತು ಅಂತಂದರೆ ಅದು ಅಪಕರ್ಷಣ ಆಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು. ಉದಾಹರಣೆಗೆ ನೋಡೋದಾದರೆ ZnO + C ಇಟ್ ಗಿವ್ಸ್ ಟು Zn+CO. ಇಲ್ಲಿ ಏನಾಗಿದೆ ಅಂದರೆ ZnO ಆಕ್ಸಿಜನನ್ನು ಕಳ್ಕೊಂಡು Zn ಆಗಿ ಪರಿವರ್ತನೆ ಆಗಿದೆ. ಅದೇ ರೀತಿಯಾಗಿ ಇದು ಅಪಕರ್ಷಣ ಕ್ರಿಯೆ ಆಗಿದೆ ಅನ್ನುವಂಥದ್ದನ್ನು. ಅದೇ ರೀತಿಯಾಗಿ ಉದಾಹರಣೆ 2 ನೋಡೋದಾದರೆ N2 + 3H2 ಇಟ್ ಗಿವ್ಸ್ ಟು 2NH3. ಈ ಕ್ರಿಯೆಯಲ್ಲಿ N2 ಹೈಡ್ರೋಜನನ್ನು ಪಡೆದುಕೊಂಡಿದೆ, NH3 ಆಗಿ ಅಪಕರ್ಷಣೆಗೊಂಡಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳಬಹುದಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಅಪಕರ್ಷಣ ಕ್ರಿಯೆ. ಆದರೆ ಇನ್ನು ಉತ್ಕರ್ಷಣ ಕ್ರಿಯೆಯನ್ನು ನೋಡೋದಾದರೆ ಆತ್ಮೀಯ ವಿದ್ಯಾರ್ಥಿಗಳೇ, ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನನ್ನು ಪಡೆದುಕೊಂಡ್ರೆ ಅಥವಾ ಹೈಡ್ರೋಜನನ್ನು ಕಳೆದುಕೊಂಡ್ರೆ ಈ ಕ್ರಿಯೆಗೆ ನಾವು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆಗೆ ನೋಡೋದಾದರೆ C+O2 CO2. ಇಲ್ಲಿ ಏನಾಗಿದೆ ಅಂತಂದರೆ ಈ ಒಂದು ಕ್ರಿಯೆಯಲ್ಲಿ ಸಿ ಅಂತಕ್ಕಂಥದ್ದು CO2 ಆಗಿ ಉತ್ಕರ್ಷಣಗೊಂಡಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದೇ ರೀತಿಯಾಗಿ ಉದಾಹರಣೆ 2 ನೋಡೋದಾದರೆ H2S + Cl2 ಇಟ್ ಗಿವ್ಸ್ ಟು S+2HCl. ಈ ಒಂದು ಉದಾಹರಣೆಯಲ್ಲಿ ಏನಾಗಿದೆ ಅನ್ನೋದನ್ನು ನೋಡೋದಾದರೆ H2S ಹೈಡ್ರೋಜನನ್ನು ಕಳೆದುಕೊಂಡು S ಆಗಿ ಉತ್ಕರ್ಷಣಗೊಂಡಿದೆ ಅನ್ನುವಂಥದ್ದನ್ನು ಹೇಳಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಎಕ್ಸಾಮ್ನ ದೂರದೃಷ್ಟಿಯನ್ನು ಇಟ್ಕೊಂಡು ನಿಮ್ಮ ಎಕ್ಸಾಮ್ನಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಯನ್ನು ವಿವರಿಸಿ ಉದಾಹರಣೆಗೆ ಸಹಿತ ವಿವರಿಸಿ ಅಂತಂದರೆ ಇದನ್ನು ನೀವು ತಿಳಿದುಕೊಂಡು ಈಸಿಯಾಗಿ ವಿವರಿಸಬಹುದಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳು ಇಷ್ಟೇ ತಿಳಿದುಕೊಳ್ಬೇಕು. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನನ್ನು ಕಳೆದುಕೊಂಡ್ರೆ ಹೈಡ್ರೋಜನನ್ನು ಪಡೆದುಕೊಂಡ್ರೆ ಅದು ಅಪಕರ್ಷಣ ಆಗಿದೆ ಅಂತ ತಿಳ್ಕೊಳ್ತೀವಿ. ಆದರೆ ಉತ್ಕರ್ಷಣ ಅಂತಂದರೆ ಯಾವುದೇ ಒಂದು ರಾಸಾಯನಿಕರಲ್ಲಿ ವಸ್ತು ಒಂದು ಆಕ್ಸಿಜನನ್ನು ಪಡೆದುಕೊಂಡು ಹೈಡ್ರೋಜನನ್ನು ಕಳೆದುಕೊಂಡಿದ್ದರೆ ಅಂಥ ಕ್ರಿಯೆಗೆ ನಾವು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ.